ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಂತ ತಮ್ಮನೇಲಿ ನೋಡಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೌದು, ಮಕ್ಕಳಿಗೆ ಮೊದಲನೇ ಸ್ನಾನ ಯಾವಾಗ ಮಾಡಿಸ್ಬೇಕು? ಮನೇಲಿ ವಯಸ್ಸಾದವ್ರು ಯಾರಾದರೂ ಇದ್ದರೆ ಅವ್ರು ಏನಾದ್ರು ಸಜೆಸ್ಟ್ ಮಾಡ್ತಾರೆ, ಓಕೆ. ಇಲ್ಲ ಪೂರ್ತಿ ನಮಗೇನು ಗೊತ್ತಿಲ್ಲ ಅಂದವ್ರಿಗೆ ಈ ವಿಡಿಯೋ. ಓಕೆ, ಮಕ್ಕಳಿಗೆ ಮೊದಲನೇ ಸ್ನಾನ ಯಾವಾಗ ಮಾಡಿಸ್ಬೇಕು ಅಂದರೆ ಮಕ್ಕಳ ಹೊಕ್ಕಳ ಬಳ್ಳಿ ಅದೇನು ಕಟ್ಟಿರ್ತಾರೆ ನೋಡಿ, ಒಂದು ಬ್ಲೂ ಕಲರ್ ಕ್ಲ್ಯಾಂಪ್ ಹಾಕಿ ಹಾಸ್ಪಿಟ್ಲಲ್ಲಿ ಅದು ಅದಾಗೆ ಬೀಳಬೇಕು. ಬಿದ್ದ ಮೇಲೇ ನೀವು ಸ್ನಾನ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾಕೆ ಅದಕ್ಕಿಂತ ಮುಂಚೆ ಮಾಡಿಸ್ಬಾರ್ದು ಅನ್ನೋದಕ್ಕೆ ನಾನು 2 ರೀಸನ್ ಹೇಳ್ತೀನಿ. ಒಂದು, ಮಗು ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಹುಟ್ಟಿ ಡಿಸ್ಚಾರ್ಜ್ ಎಲ್ಲ ಆಯಿತು ಹಾಸ್ಪಿಟ್ಲಲ್ಲಿ ಮನೆಗೆ ಬಂದಿದ ತಕ್ಷಣ ಮಾಡಿಸ್ತೀವಿ ಅಂದರೆ ನೋ, ಇಟ್ಸ್ ರಾಂಗ್. ಯಾಕೆಂದರೆ ಮಕ್ಕಳು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ನೀವೆಷ್ಟು ಡಿಲೇ ಮಾಡ್ತೀರೋ ಫಸ್ಟ್ ಬಾತ್ ಅಷ್ಟು ಒಳ್ಳೆಯದು. ಎರಡನೇದೇನು ಅಂದರೆ, ನೀವು ಮಕ್ಕಳು ಹೊಕ್ಕಳ ಬಳ್ಳಿ ಇದ್ದ ಹಾಗೇ ಸ್ನಾನ ಮಾಡಿಸ್ತೀನಿ ಅಂತ ಹೋದರೆ ಕೆಲವೊಂದು ಮಕ್ಕಳಿಗೆ ಅಂಬ್ಲಿಕಲ್ ಹರ್ನಿಯ ಅಥವಾ ಅದೇನು ಹೊಕ್ಕಳದ ಸುತ್ತ ಇರೋ ಮಸಲ್ಸು ವೀಕಾಗಿ ಊದ್ಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದೆರಡು ಆಗಬಾರ್ದು ಅಂದರೆ ನೀವು ಮಕ್ಕಳ ಮೊದಲನೇ ಸ್ನಾನನ ಆದಷ್ಟು ಲೇಟಾಗಿ ಮಾಡಬೇಕು. ಹಾಗೆ ಮಕ್ಕಳಿಗೆ ಕೆಲವೊಂದು ಏನಂತಾರಲ್ಲ, ಸ್ಕಿನ್ ಸೆನ್ಸಿಟಿವ್ ಇರ್ಬೋದು. ಕೆಲವೊಂದು ಮಕ್ಕಳದ್ದು ಸ್ಕಿನ್ನು ಹುಟ್ಟಿ 1-2 ದಿನ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಕರ್ಕೊಂಬರೋಷ್ಟೊತ್ತಿಗೆ ಸ್ಕಿನ್ ಎಲ್ಲ ಒಂಥರ ಆಗಿರುತ್ತೆ. ಅಂದರೆ ಸಿಪ್ಪೆ ಸುಲ್ದಂಗೆ, ಕೆಲವೊಬ್ಬರಿಗೆ ಸ್ಕಿನ್ ಎಲ್ಲ ಒಂಥರ ವೆಯ್ಟ್ ಲಾಸ್ ಆಗಿ ಸ್ಕಿನ್ ಎಲ್ಲ ಒಂಥರ ಸ್ಪೆಂಜಿ ಥರ ಆದಂಗೆ, ಇನ್ನು ಕೆಲವೊಬ್ಬರಿಗೆ ಸ್ವ್ಯಾಲೋಡ್ ಆದಂಗೆ, ಒಬ್ಬೊಬ್ರಿಗೆ ಒಂದೊಂದು ಥರ ಆಗಿರುತ್ತೆ, ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಸೊ ನೀವು ಸ್ಟಾರ್ಟಿಂಗ್ ಸ್ಪಾಂಜ್ ಬಾತ್ ಮಾಡಿಸಿ, ಹೊಕ್ಕಳ ಬಳ್ಳಿ ಬೀಳೋವರೆಗೂ ಸ್ಪಾಂಜ್ ಬಾತ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸ್ಪಾಂಜ್ ಬಾತ್ ಅಂದರೆ ಒಂದು ಬಿಳಿ ಕಾಟನ್ ಬಟ್ಟೆ ತೊಗೊಂಡು ನೀವು ಬೆಚ್ಚಗಿರೋ ನೀರಲ್ಲಿ ಅದನ್ನು ಅಜ್ಜಿ ಹಿಂಡಿ ಆಮೇಲೆ ಮಗು ಮೈನ ಹಾಗೆ ಸರ್ಫೇಸ್ಲಿ ಒರೆಸ್ಬೇಕು. ತುಂಬ ಅದನ್ನೇ ಒರೆಸೋದು ಆ ಥರ ಏನಿಲ್ಲ, ಸರ್ಫೇಸ್ಲಿ ಒರೆಸಿ ಅದು ತುಂಬ ಹೆಲ್ಪ್ ಆಗುತ್ತೆ ಮಗುಗೆ ರಿಲ್ಯಾಕ್ಸ್ಡಾಗಿ ಮಲಗೋಕ್ಕೆ. ಹಾಗೆ ನೀವು ಅದೇ ರೀತಿ ನೀವು ಮೊದಲನೇ ಸತಿ ಸ್ನಾನ ಮಾಡಿಸುವಾಗ ಮಗುವಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆಮೇಲೆ ಮಾಡಿಸಿ. ಇದರಿಂದ ಮಗುವಿಗೆ ಬಿಸಿನೀರಿನ ಶಾಖ ಗೊತ್ತಾಗಲ್ಲ. ಹಾಗಂತ ತುಂಬ ಸುಡೋ ಬಿಸಿನೀರು ಇರಬಾರ್ದು, ಹದವಾಗಿರಬೇಕು. ನೋಡಬೇಕು ನಮ್ಮ ಟೆಂಪ್ರೇಚರ್ಗೆ ಹೆಂಗಿದೆ, ನಮ್ಗೆ ಇಷ್ಟು ಬಿಸಿ ಹಾಕ್ಕೊಂಡ್ರೆ ನಮ್ಗೆ ಹೆಂಗೆ ಫೀಲ್ ಆಗುತ್ತೆ, ಮಕ್ಕಳಿಗೆ ಇನ್ನು ಹೆಂಗೆ ಆಗ್ಬೋದು ಅಂತ ಅದೆಲ್ಲ ಯೋಚನೆ ಮಾಡಿಸಿ. ಹಾಗೆ ನಿಮಗೆ ಸ್ನಾನ ಮಾಡಿಸೋಕ್ಕೆ ಫಸ್ಟ್ ಗೊತ್ತಾಗಲ್ಲ ಅಂದರೆ ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳಿ. ಮನೆ ನಿಯರ್ ಬೈ ಯಾರಾದರೂ ಇರ್ತಾರೆ ಗೊತ್ತಿರೋರು, ಇಲ್ಲ ಮನೇಲಿ ವಯಸ್ಸಾದವ್ರು ಇರ್ತಾರೆ ಅಂದರೆ ಅವ್ರ ಕೈಲೇ ಮಾಡಿಸಿ 1-2-3 ಮಂತ್ಸ್ ಅಷ್ಟೊತ್ತಿಗೆ ನೀವೇ ಓನಾಗಿ ಮಾಡಿಸ್ಬೋದು. ಅಷ್ಟು ಧೈರ್ಯ ನಿಮಗೆ ಬರುತ್ತೆ. ಹಾಗೆ ಇನ್ನೇನು, ಸೋಪು ದಯವಿಟ್ಟು ಡಾಕ್ಟರ್ನ ಸಜೆಸ್ಟ್ ಮಾಡಿ ತೊಗೊಳ್ಳಿ. ಆಫರಲ್ಲಿದೆ, ಹ್ಯಾಂಪರಲ್ಲಿ ಬಂತು, ಗಿಫ್ಟ್ ಕೊಟ್ಟರು, ಇದು ಕಡಿಮೆ ಪ್ರೈಸ್. ನೋ, ಮಕ್ಕಳ ವಿಷಯದಲ್ಲಿ ಯಾವತ್ತೂ ಈ ಮಿಸ್ಟೇಕ್ನ ಮಾಡಬೇಡಿ. ನೀವು ಒಂದು ಸತಿ ಡಾಕ್ಟರ್ನ ಕೇಳಿಬಿಟ್ಟು ತೊಗೊಂಡ್ರೆ ಸೋಪ್ನ ಏನು ಎಕ್ಸ್ಟ್ರಾ ವೇಸ್ಟೇಜ್ ಇಲ್ಲ. ಡಿಸ್ಚಾರ್ಜಾಗಿ ಬರುವಾಗ ಸರ್ ಫಸ್ಟ್ ಟೈಮ್ ಸ್ನಾನ ಮಾಡಿಸ್ವಾಗ ಮಗುಗೆ ಯಾವ ಸೋಪ್ ಹಾಕಲಿ ಅಂತ ಒಂದು ಮಾತು ಕೇಳಿ. ಹಾಗೆ ಹೊಕ್ಕಳ ಬಿದ್ದರೂ ಕೆಲವೊಬ್ಬರು ಸ್ನಾನ ಮಾಡಿಸ್ಬಾರ್ದು. ಯಾರು ಅಂದರೆ ಹೊಕ್ಕಳ ಬಿದ್ದಿರೋದು ನೋಡಿ, ಆ ಜಾಗ ಏನಿರುತ್ತೆ ಹಿಂಗೆ ರೌಂಡಾಗಿ ಅಲ್ಲೇನಾದರೂ ವೇಸ್ಟೇಜ್ ಪಸ್ ಥರ ಇಲ್ಲ ವೇಸ್ಟ್ ಥರ ಏನಾದರೂ ಇದ್ದು ಇಲ್ಲ ತೇವಾಂಶ ಅಲ್ಲೇನಾದರೂ ಇದ್ದರೆ ಮಾಡಿಸ್ಬಾರ್ದು. ಹಾಗೆ ಹೊಕ್ಕಳ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಆಯಿಲ್ ಚೆನ್ನಾಗಿ ಹಾಕೋದು, ಪೌಡ್ರ್ ಚೆನ್ನಾಗಿ ಹಾಕೋದಲ್ಲಿ ನೋ. ಆದಷ್ಟು ಅದನ್ನು ಫ್ರೀಯಾಗಿರಕ್ಕೆ ಬಿಡಿ. ಈಗ ನೀವೇನು ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ನಿಮ್ಗೇನಾದ್ರು ಸೂಚರ್ ಹಾಕಿದ್ರೆ ನೀವು ಅದನ್ನ ಹೆಂಗೆ ಮೇಂಟೈನ್ ಮಾಡ್ತೀರೋ ಹೊಕ್ಕಳನ್ನು ನೀವು ಅದೇ ಥರ ಮೇಂಟೈನ್ ಮಾಡಬೇಕು. ಸೊ ಅದನ್ನು ನಾರ್ಮಲ್ ಪೊಸಿಷನ್ಗೆ ಈಸಿಯಾಗಿ ಹೋಗುತ್ತೆ. ದೆನ್ ಇನ್ನೇನಾದರೂ ಬಿಟ್ಟಿದ್ದೀನ ಮೊದಲನೇ ಸ್ನಾನದ್ದು ಆಲ್ಮೋಸ್ಟ್ ಎಲ್ಲದಕ್ಕೂ ಕಾಟನ್ ಐಟಮ್ಸ್ ಯೂಸ್ ಮಾಡಿದರೆ ಕಾಟನ್ ಟವಲ್, ಸ್ಪಾಂಜ್ ಬಾತ್ ಮಾಡಿಸುವಾಗ ಕಾಟನ್ ಕ್ಲಾತ್ಸ್, ಮಗುವಿಗೆ ಹಾಕೋದೆಲ್ಲ ಕಾಟನ್ ಕ್ಲಾತ್ಸೇ ಹಾಕಿ. ಆಮೇಲೆ ಸ್ನಾನ ಆದಮೇಲೆ ಮಕ್ಕಳು ಚೆನ್ನಾಗಿ ಸುತ್ತಿ ಮಲಗಿಸಿ. ಸೊ ಅವ್ರಿಗೆ ಮೈಗೆ ಹಾಕಿರೋ ಶಾಖದ ಅಂಶ ಬೆಚ್ಚಗಿರುತ್ತೆ. ಅವ್ರಿಗೆ ಹೊಟ್ಟೆ ಒಳಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗೆ ಹಿಂಗಿರ್ತಾರೆ ನೋಡಿ, ಅದೇ ಥರ ಫೀಲ್ ಆಗುತ್ತೆ. ಸ್ವಾಡಲ್ ಮಾಡೋದನ್ನು ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇರುತ್ತೆ, ಬೇಕಾದ್ರೆ ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ಡೆಮೋ ಪೀಸ್ ಇಟ್ಕೊಂಡು ಸ್ವಾಡಲ್ ಮಾಡೋದು ಹೆಂಗೆ ಅಂತಲೂ ಪೋಸ್ಟ್ ಹಾಕ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಅದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಮಗು ಎಷ್ಟೊತ್ತು ಮಲಗುತ್ತೆ, ನಿಮಗೂ ಅಷ್ಟೊತ್ತು ರೆಸ್ಟ್ ಸಿಗುತ್ತೆ. ಮತ್ತಿನ್ನೇನು, ಮಗುವಿಗೆ ಸ್ನಾನ ಮಾಡಿಸುವಾಗ ತುಂಬ ಜಾಗರೂಕತೆಯಿಂದ ಮಾಡಿಸಿ. ಕಿವಿಗೆ ಮತ್ತು ಬಾಯಿಗೆ ನೀರು ಹೋಗಬಾರ್ದು. ಯಾಕೆ ಅಂದರೆ ಕಿವಿಗೆ ನೀರು ಹೋದರೆ, ಈಗ ನಮಗೆ ಆಗಲಿ ಸ್ನಾನ ಮಾಡುವಾಗ ಕಿವಿಗೆ ನೀರು ಹೋದರೆ ನಮಗೆ ಎಷ್ಟು ಹಿಂಸೆ ಆಗುತ್ತಲ್ವ, ಮಗುಗೂ ಅದೇ ಥರ ಆಗುತ್ತೆ. ಬಾಯಿಗೆ ಯಾಕೆ ನೀರು ಹೋಗಬಾರ್ದು ಅಂದರೆ ಮಗುವಿಗೆ ತಾಯಿ ಎದೆ ಹಾಲು ಬಿಟ್ಟು ಬೇರೆ ಏನು ಫಸ್ಟ್ 6 ಮಂತ್ಸ್ ಕೊಡಬಾರ್ದು. ಹಾಗಾಗಿ ಒಂದು ರೀಸನ್. ಇನ್ನೊಂದು ರೀಸನ್ ಯಾಕೆ ನೀರು ಹೋಗಬಾರ್ದು ಅಂದರೆ, ನಾವು ಎಷ್ಟೇ ನೀರಾಗಿರಲಿ ನಾವು ಮಕ್ಳಿಗೆ ಕೊಡುವಾಗ ಎಷ್ಟು ಯೋಚನೆ ಮಾಡ್ತೀವಲ್ವ, ಬಿಸಿನೀರು ಮಳ್ಸಿ ಅದು ಇದು. ನಾವು ಸ್ನಾನದ ನೀರಿಗೆ ಏನು ಮಾಡಿರ್ತೀವಿ, ಸ್ನಾನಕ್ಕೆ ನೀರು ಅಂದ್ರೆ ಅದನ್ನೇ ಒಂಥರ ನೋಡ್ತೀವಿ, ಅದನ್ನ ಕುಡಿಯಲ್ಲ ಅಲ್ವ ನಾವು. ಸೊ ದ ಸೇಮ್ ವೇ ಮಕ್ಕಳಿಗೂ ಹಂಗೆ. ಹಾಗೆ ಮಕ್ಕಳು ಸೋಪ್ ಆಲ್ಮೋಸ್ಟ್ ಎಲ್ಲ ಕಣ್ಗೆಲ್ಲ ಹೋದರೆ ಏನೋ ಪ್ರಾಬ್ಲಮ್ ಏನೋ ಆಗಲ್ಲ.
ಸೊ ನೋಡಿ ಕಲ್ತ್ಕೊಳ್ಳಿ, ಹಿರಿಯರಿಂದ ಸ್ನಾನ ಮಾಡಿಸೋದನ್ನು ಕಲ್ತ್ಕೊಳ್ಳಿ. ಸ್ವಾಡ್ಲಿಂಗ್ ನಾನು ಕಲಿಸ್ಕೊಡ್ತೀನಿ, ನೋ ಕಾಂಪ್ರಮೈಸ್. ಹಾಗೆ ನನ್ನ ವೀಡಿಯೋಸ್ ಇಷ್ಟೊಂದಾದರೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಬೇರೆ ಏನಾದರೂ ವಿಷಯ ಆದರೆ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ ಮೆನ್ಷನ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿ. ನಿಮಗೆಲ್ಲ ವಿಷಯಗಳಿಗೂ ನಾನು ಅಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.